ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ಇವತ್ತಿನ ರೆಸಿಪಿ ಬಂದು ಮೈಸೂರು ಪಾಕು. ಈ ರೀತಿ ಗೂಡಾಗಿ ಜೇನುಗೂಡಿನಂತೆ ಮೈಸೂರು ಪಾಕನ್ನ 10 ನಿಮಿಷದಲ್ಲಿ ಮಾಡ್ಕೋಬೋದು. ಅದು ಒಂದು ತೊಟ್ಟು ತುಪ್ಪನ ಯೂಸ್ ಮಾಡ್ದೇನೆ ನೀವು ಬರೀ ಎಣ್ಣೆನಲ್ಲೇ ಈ ರೀತಿ ಮೈಸೂರು ಪಾಕಗಳನ್ನ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೀವೆಲ್ಲ ಚಿಕ್ಕವರಿದ್ದಾಗ ಪೆಟ್ಟಿ ಅಂಗಡಿಗಳಲ್ಲಿ ಈ ರೀತಿಯಾದ ಮೈಸೂರು ಪಾಕನ್ನ ನೋಡೇ ಇರ್ತೀರ, ಹಾಗೆ ತಿಂದೇ ಇರ್ತೀರಾ. ಅದೇ ರೀತಿಯಾದ ಮೈಸೂರು ಪಾಕೆ ಇದು. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ. ತುಂಬ ಜಾಸ್ತಿ ಏನು ಬೇಡ. 1 ಕಪ್ಪಷ್ಟು ಕಡಲೆ ಹಿಟ್ಟು, 1 ಕಪ್ಪಷ್ಟು ಸಕ್ಕರೆ, ಹಾಗೆ 2 ಕಪ್ಪಷ್ಟು ಎಣ್ಣೆನ ತೊಗೊಂಡಿದ್ದೀನಿ. 2 ಕಪ್ಪಷ್ಟು ಎಣ್ಣೆ ಜಾಸ್ತಿನೇ ಆಗುತ್ತೆ. 1.5 ಕಪ್ಪಷ್ಟು ಸಾಕು. ಆದರೆ ಕೆಲವೊಂದು ಕಡಲೆ ಹಿಟ್ಟು ಜಾಸ್ತಿ ಕುಡಿಯೋದ್ರಿಂದ ನಾನು ಇರಲಿ ಅಂತೇಳಿ 2 ಕಪ್ಪನ್ನ ತೊಗೊಂಡಿದ್ದೀನಿ. ಇವಾಗ ಫಸ್ಟು ಕಡಲೆ ಹಿಟ್ಟನ್ನ ಜರಡಿ ಇಟ್ಕೋಬೇಕು. ಈ ರೀತಿ ಚೆನ್ನಾಗಿ ಗಂಟುಗಳಿಲ್ಲದೆ ಇರೋ ರೀತಿಯಲ್ಲಿ ಜರಡಿ ಇಟ್ಕೊಳ್ಳಿ. ಈಗ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಎಣ್ಣೆನ ಹಚ್ಚಿಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿ ಇಟ್ಕೋಬೇಕು. ಅದು ಜಾಸ್ತಿ ಉದ್ದ ಇರುವಂಥ ಪಾತ್ರೆನೇ ತೊಗೋಬೇಕು. ಮೈಸೂರು ಪಾಕ್ಗೆ ನೀವು 3 ಇಂಚ್ಗಿಂತನೂ ಜಾಸ್ತಿ ಉದ್ದ ಇರಬೇಕು. ಅಂಥ ಪಾತ್ರೆಗಳನ್ನ ತೊಗೊಂಡ್ರೆ ಮೈಸೂರು ಪಾಕ್ ಮಧ್ಯದಲ್ಲಿ ಡಾರ್ಕ್ ಕಲರು ಮತ್ತು ಕಾರ್ನರಲ್ಲಿ ಲೈಟ್ ಕಲರ್ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಒಂದು ಪಾತ್ರೆಗೆ ನಾನು 2 ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡು ಕಾಯಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಯಾವ ಮಟ್ಟಕ್ಕೆ ಕಾಯಬೇಕು ಅಂತಂದರೆ, ನೀವು ಬಜ್ಜಿ ಬೋಂಡ ಎಲ್ಲ ಕರಿಯೋದಕ್ಕೆ ಯಾವ ಹದದಲ್ಲಿ ಎಣ್ಣೆನ ಕಾಯಿಸ್ತೀರೋ ಅಷ್ಟು ಕಾಯಬೇಕು. ಈಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಪಾತ್ರೆಗೆ ನಾನು ಸಕ್ಕರೆನೂ ಮತ್ತು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಎಷ್ಟು ಹಾಕ್ಕೊತೀವೋ ಅದರಲ್ಲಿ 3/4 ಭಾಗದಷ್ಟು ನೀರನ್ನು ಹಾಕ್ಕೋಬೇಕು. ನೋಡಿ, ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ತಾ ಇದ್ದೀನಿ. ಆ ಪಾತ್ರೆ ಚಿಕ್ಕದು ಅಂತೇಳಿ ನಾನು ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಒಂದೇಳೆ ಪಾಕ ಬರಬೇಕು. ಅಲ್ಲಿವರೆಗೂ ನೀವು ಪಾಕ ತೆಗಿಬೇಕು. ಈಗ ಒಂದೇಳೆ ಪಾಕ ಬಂದಿದೆ ಅಂತ ಗೊತ್ತಾದ ತಕ್ಷಣವೇ ನೀವು ಕಡಿಮೆ ಫ್ಲೇಮ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಹಿಟ್ಟನ್ನು ಹಾಕಬೇಕು. ಹಾಗೆ ಫಾಸ್ಟಾಗಿ ನೀವು ತಿರುಗಿಸ್ಕೋಬೇಕು. ಈ ರೀತಿ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊತ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗಂಟುಗಳಿದ್ರೆ ಏನೂ ತೊಂದರೆ ಇಲ್ಲ. ನೀವು ಎಣ್ಣೆ ಹಾಕ್ತಾ ಗಂಟೆಲ್ಲ ಹೋಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಹಿಟ್ಟನ್ನು ಹಾಕಿ ಬಿಟ್ಟು ಮಿಕ್ಸ್ ಮಾಡಿದ ತಕ್ಷಣವೇ ನೀವು ಎಣ್ಣೆ ಹಾಕ್ಲಿಕ್ಕೆ ಶುರು ಮಾಡ್ಕೋಬೇಕು. ನೋಡಿ, ಪಕ್ಕದಲ್ಲಿ ಸ್ಟವ್ನಲ್ಲಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಹಾಕಿ ಮುಗಿಸೋವರೆಗೂ ಮೈಸೂರು ಪಾಕ್ ರೆಡಿ ಆಗೋ ತನಕನೂ ನೀವು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊತಾನೆ ಇರಬೇಕು. ನೋಡಿ, ಈ ರೀತಿ ಎಣ್ಣೆ ಹಾಕಿದ ತಕ್ಷಣವೇ ಕುಡ್ಕೊತಾ ಇರುತ್ತೆ. ಅದು ಕುಡ್ದಿದ ತಕ್ಷಣವೇ ಮತ್ತೆ ನಾವು ಎಣ್ಣೆನ ಎತ್ತಿ ಸೇರಿಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಹಾಕಿದ ತಕ್ಷಣವೇ ನೊರೆ ಬರಬೇಕು. ಅಷ್ಟು ಎಣ್ಣೆನ ಕಾಯಿಸಿರಬೇಕು. ನೋಡಿ, ಈ ರೀತಿ ಹಾಕಿ ಆ ಎಣ್ಣೆ ಎಲ್ಲ ಸಂಪೂರ್ಣವಾಗಿ ಅದು ಹೀರಬೇಕು. ಅಲ್ಲಿವರೆಗೂ ಟೈಮ್ ಕೊಡಬೇಕು. ಅದಿನ್ನು ಸ್ವಲ್ಪ ಎಣ್ಣೆ ಮಿಕ್ಕಿದೆ ಅಂತ ಅನ್ನೋ ಟೈಮ್ನಲ್ಲಿ ನಾವು ಮತ್ತೆ ಎಣ್ಣೆನ ಸೇರಿಸ್ಕೋಬೇಕು. ನೋಡಿ, ಈ ರೀತಿ ಹರಳ್ತಾ ಇರುತ್ತೆ. ಒಂದು 10 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಕರೆಕ್ಟಾಗಿ ನೀವು ಮೊದಲಿಂದ ನೋಡಿಕೊಂಡ್ರೆ ನೀವು ಯಾವ ಕ್ವಾಂಟಿಟಿನಲ್ಲಿ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತೊಗೊಂಡಿರುವಂಥ ಕ್ವಾಂಟಿಟಿನಲ್ಲಿ 10 ನಿಮಿಷದಲ್ಲೆಲ್ಲ ಮೈಸೂರು ಪಾಕ್ ರೆಡಿ ಆಗುತ್ತೆ. ನೀವೇನಾದರೂ ಕೆ ಜಿ ಗಟ್ಟಲೆ ಮಾಡೋದಾದರೆ 1 ಅವರಲ್ಲೆಲ್ಲ ನೀವು ಮೈಸೂರು ಪಾಕ್ನ ಮಾಡ್ಕೋಬೋದು. ಹಾಗೆ ಫ್ಲೇಮ್ ಕೂಡ ನೀವು ಮಾಡೋ ಟೈಮ್ನಲ್ಲಿ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ನೋಡಿ, ಇನ್ನೊಂದು 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೋಡಿ, ಉಬ್ಬಿ ಬರ್ತಾ ಇದೆ. ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಅರ್ಧ ನಿಮಿಷದಲ್ಲೆಲ್ಲ ನಿಮಗೆ ಮೈಸೂರು ಪಾಕ್ ರೆಡಿ ಆಗುತ್ತೆ. ನೋಡಿ, ಸುತ್ತಲೂ ಇವಾಗ ಎಣ್ಣೆ ಬಿಡ್ಲಿಕ್ಕೆ ಶುರು ಆಗಿದೆ. ನಿಮ್ಗೇನಾದರೂ ಹಂಗೂ ಡೌಟ್ ಆದರೆ ನೀವು ಇನ್ನೂ ಸ್ವಲ್ಪ ಎಣ್ಣೆನ ಹಾಕಿ ನೋಡ್ಕೊಳ್ಳಿ. ಅದು ಕುಡಿಯೋದಿಲ್ಲ, ಅದು ಈರಿರುವಂಥ ಎಣ್ಣೆನೆಲ್ಲ ಬಿಡೋಕ್ಕೆ ಶುರು ಮಾಡುತ್ತೆ. ಈ ರೀತಿ ಆಗಿದ ತಕ್ಷಣವೇ ಸ್ವಲ್ಪ ಒಂದು 2-3 ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ತಕ್ಷಣವೇ ನೀವು ಫ್ಲೇಮ್ನ ಆಫ್ ಮಾಡಿ ಈ ರೀತಿ ನೀವು ಯಾವ ಪಾತ್ರೆಗೆ ಎಣ್ಣೆ ಹಚ್ಚಿಟ್ಕೊಂಡಿರ್ತೀರೋ ಅದಕ್ಕೆ ಹಾಕ್ಕೊಬೇಕು.
ಇದರಲ್ಲಿ ಇಂಪಾರ್ಟೆಂಟ್ ಟಿಪ್ಸ್ ಅಂತಂದರೆ, ನೀವು ಯಾವ ಪಾತ್ರೆಗೆ ಮೈಸೂರು ಪಾಕ್ಗಳನ್ನ ಮಾಡಿ ಹಾಕ್ಕೊತಿರೋ ಅದರಲ್ಲಿ ಆ ಒಂದು ಪಾತ್ರೆ ಆಳವಾಗಿರಬೇಕು. ಚಿಕ್ಕ ಇದ್ರೂ ಪರವಾಗಿಲ್ಲ, ಆದರೆ ಆಳವಾಗಿರಬೇಕು. 3 ಇಂಚ್ಗಿಂತನೂ ಉದ್ದವಾಗಿರುವಂಥ ಪಾತ್ರೆನ, ಆಳವಾಗಿರುವಂಥ ಪಾತ್ರೆನ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಡಾರ್ಕ್ ಶೇಡಲ್ಲಿರುತ್ತೆ, ಹಾಗೆ ಕಾರ್ನರಲ್ಲಿ ಈ ರೀತಿ ಲೈಟ್ ಶೇಡ್ ಬರುತ್ತೆ, ಹಾಗೆ ಗೂಡಾಗಿ ಬರುತ್ತೆ. ನೀವೇನಾದರೂ ಅಗಲವಾಗಿರುವಂಥ ಪಾತ್ರೆ ತೊಗೊಂಡು ಆಳ ಇಲ್ಲದೇ ಇರುವಂಥ ಪಾತ್ರೆಗಳನ್ನ ತೊಗೊಂಡ್ರೆ ನಿಮಗೆ ಈ ರೀತಿಯಾಗಿ ಬರೋದಿಲ್ಲ, ಬರ್ಫಿ ಥರ ಬರುತ್ತೆ. ಅದು ಕೂಡ ಚೆನ್ನಾಗಿರುತ್ತೆ, ಆದರೆ ಗೂಡಾಗಿ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ, ಮಧ್ಯ ಡಾರ್ಕಾಗಿ ಬಂದಿದೆ. ಇದೊಂದು 3 ನಿಮಿಷ ಆದಾಗ ನೀವು ಮಾರ್ಕ್ ಮಾಡಿ ಇಟ್ಕೋಬೇಕು. ಅದು ತಣ್ಣಗಾದ ನಂತರ ಈ ರೀತಿ ಪೀಸ್ನ ಈಸಿಯಾಗಿ ತೆಗಿಬೋದು. ನೋಡಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನನಗೆ ಒಂದು ಅರ್ಧ KGಗಿಂತನೂ ಜಾಸ್ತಿನೇ ಮೈಸೂರು ಪಾಕ್ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ಮೈಸೂರು ಪಾಕ್ಗಳು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಎಷ್ಟು ಗೂಡಾಗಿದೆ ಅಂತೇಳಿ. ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.